ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ಕಾಯಿಲೆ, ಜಾತಿ, ಮತ, ಬಡವರು, ಶ್ರೀಮಂತರು ಎಂದು ನೋಡಿಕೊಂಡು ಬರುವುದಿಲ್ಲ. ಎಲ್ಲರಿಗೂ ಆರೋಗ್ಯದ ಬಗ್ಗೆ ಕಾಳಜಿ ಅಗತ್ಯ ಎಂದು ಹಿರಿಯ ಚಲನಚಿತ್ರ ನಟ ದೊಡ್ಡಣ್ಣ ಹೇಳಿದರು. ಚಿತ್ರದುರ್ಗ ನಗರದ 20 ಹಾಗೂ 33ನೇ ವಾರ್ಡ್ನ ಜನರಿಗೆ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರ ನೇತೃತ್ವದಲ್ಲಿ ಉಚಿತ ನೇತ್ರ ತಪಾಸಣೆ ಹಾಗೂ ಕನ್ನಡಕ ವಿತರಣಾ ಶಿಬಿರವನ್ನು ಉಮ್ಮರ್ ಮಸೀದಿಯಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದ ದೊಡ್ಡಣ್ಣ ಮಾತನಾಡಿ, ಕಣ್ಣು ಮನುಷ್ಯನ ಅಮೂಲ್ಯ ಅಂಗವಾಗಿದ್ದು ದೃಷ್ಟಿ ಕಳೆದುಕೊಂಡರೆ ಜೀವನ ಕತ್ತಲೆಯಾಗುತ್ತದೆ. ಅದರಿಂದ ಪ್ರತಿಯೊಬ್ಬರೂ ನಿಯಮಿತವಾಗಿ ಕಣ್ಣಿನ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ರಕ್ತದಾನ ಮಹಾದಾನವಾಗಿದ್ದು ರಕ್ತದಾನದ ಮೂಲಕ ಅಮೂಲ್ಯ ಜೀವಗಳನ್ನು ಉಳಿಸಬಹುದು. ರಕ್ತವನ್ನು ಕೃತಕವಾಗಿ ಉತ್ಪಾದಿಸಲು ಸಾಧ್ಯವಿಲ್ಲ. ಎಲ್ಲರೂ ರಕ್ತದಾನಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕ ಮುಹಿಬುಲ್ಲಾ ಮಾತನಾಡಿ, ಆರೋಗ್ಯದ ಬಗ್ಗೆ ಜನರು ಸದಾ ಜಾಗೃತರಾಗಿರಬೇಕು. ಆರಂಭದಲ್ಲಿ ರೋಗಗಳನ್ನು ಪತ್ತೆ ಹಚ್ಚಿದರೆ ಚಿಕಿತ್ಸೆ ಸುಲಭವಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ನಗರಸಭೆ ಅಧ್ಯಕ್ಷ ಮಹಮ್ಮದ್ ಅಹಮದ್ ಪಾಷಾ, ಯಾಸೀನ್, ಗುರುಶ್ಯಾನ್, ನಾಸೀರ್, ಸಬ್, ಮಹಬೂಬ್ ಬಾಷಾ, ಬಸಣ್ಣ, ತಿಪ್ಪೇಸ್ವಾಮಿ, ಆಶಾ ಸ್ವಲ್ಪ ನಮಗೆ ಹಾಕ್ರಿ, ಝೂಮ್ ಹಾಕ್ರಿ, ಝೂಮ್ ಹಾಕ್ರಿ. ವಾಟ್ಸಪ್ಪಲ್ಲಿ ಹಾಕಿದಾಗ ನಾನು ಹಿಂದೆ ಮುಂದೆ ನೋಡಲಿಲ್ಲ, ಹೋದೆ. ಯಾಕೆಂದರೆ ಆ ಎಮ್ಮನಿಗೆ ಹೆರಿಗೆ ಕಷ್ಟ ಆಗಿ ಆಪರೇಷನ್ ಮಾಡುವಂಥ ಸಂದರ್ಭದಲ್ಲಿ ಸಾರ್ ನಂದು ಏನು ನೆಗೆಟಿವ್, ನೀವು ಚೆನ್ನಾಗಿ ಗೊತ್ತಿದೆ ಬನ್ನಿ ಅಂತ ಹೇಳಿದ್ರು. ತಗೊಂಡೋಗಿ ಟೆಸ್ಟ್ ಮಾಡಿದ್ರು, ಬ್ಲಡ್ ಟೆಸ್ಟ್ ಮಾಡಿ ಕೊಡ್ಬೋದು ಅಂತ ಅವರು ಇದು ಮಾಡಿದ್ಮೇಲೆ ಕ್ಲೀನಾಗಿ ಹಾಕಿ 1.5 ಬಾಟಲಿ ಬ್ಲಡ್ ಕೊಟ್ಟೆ. ಬ್ಲಡ್ ಕೊಟ್ಟಾಗ ತಕ್ಷಣವೇ ಹೊರಗಡೆ ಹೋಗಿ ಬಿಡಲ್ಲ. ಫಸ್ಟ್ ಕ್ಲಾಸಾಗಿ ಎಳ್ನೀರು ತರಿಸ್ಕೊಟ್ರು. 2 ಎಳ್ನೀರು ಕುಡಿದೆ. ಎಳ್ನೀರು ಕುಡಿದು ಒಂದು ಅರ್ಧ ಗಂಟೆ ಕೂತಿದ್ದು ರೆಸ್ಟ್ ತಗೊಂಡು ಆಮೇಲೆ ಬಂದೆ. ಅದು ಕೇವಲ 7 ದಿವಸಕ್ಕೆ ಆ ಬ್ಲಡ್ ಮತ್ತೆ ಸೇರಿಕೊಳ್ತು. ಗೊತ್ತಾಯ್ತಾ? ಅದನ್ನು ಕೊಟ್ಟಷ್ಟು ನಿಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ. ಒಂದು ಜೀವ ಉಳಿಯುತ್ತೆ. ಜೀವ ಬಹಳ ಅಮೂಲ್ಯವಾದ ತಿಳ್ಕೊಳ್ಳಿ. ಒಂದು ಪ್ಲಾಸ್ಮಾ ಅಂತ ಕೊಡ್ತಾರೆ. ಪ್ಲಾಸ್ಮಾ ಬೇರೆ ಯಾರು ಇಲ್ಲ. ನನ್ನ ಆತ್ಮೀಯ ಸ್ನೇಹಿತನಿಗೊಬ್ಬರಿಗೆ ಪ್ಲಾಸ್ಮಾ ಕೊಡಬೇಕಾಗಿತ್ತು. 25 ಜನ ಬ್ಲಡ್ ಕೊಟ್ರೆ 1 ಬಾಟಲ್ ಪ್ಲಾಸ್ಮಾ ಬರುತ್ತೆ. ನಿಮ್ಗೆ ಗೊತ್ತಿರಲಿ, ಇದೆಲ್ಲ ಗೊತ್ತಿರದಲ್ಲಿ ಇದರ ಮುಂದೆ ಕಷ್ಟ ಆಗುತ್ತೆ. ಅವಾಗ 25 ಜನ ಬಂದು ದಿವಸ ಬ್ಲಡ್ ಕೊಡೋರು. ರಕ್ತದಾನ ಮಹಾದಾನ, ನಿಮಗೆ ಗೊತ್ತಿಲ್ಲ. ಯಾಕೆಂತಂದ್ರೆ ಅದರಲ್ಲಿ ಒಂದು ಸರಿ ಏನು ತೊಂದರೆ ಆಗಿತ್ತು ಅಂತಂದ್ರೆ, ಒಬ್ಬರಿಗೆ ಜಾಂಡೀಸ್ ಆಗಿದೆ, ಆ ವ್ಯಕ್ತಿ ಕೊಟ್ಬಿಟ್ಟಿಲ್ಲ. ಅದರಿಂದ ತುಂಬಾ ತೊಂದರೆ ಅನುಭವಿಸ್ಬೇಕಾಯ್ತು. ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ, ಭಯ ಪಡುವಂತ ವಿಷಯ ಅಲ್ಲ. ಒಂದು ಜೀವನ ಉಳಿಸಂತ ಪುಣ್ಯ ನಿಮ್ಮದಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಅಂಗ ಸಮಸ್ಯೆಯಾಗಿ ಬ್ಲಡ್ ಕ್ಯಾಂಪ್ ಶುರುವಾಗ್ತಾ ಇದೆ. ಮುಂದೆ ನಾವು ಮುಂದಿನ ತಿಂಗಳು 7ನೇ ತಾರೀಕು ಮಂಗಳವಾರ ಮಾಡ್ತಾ ಇದ್ವಿ. ಯಾವ ಜಾಗದಲ್ಲಿ ಮಾಡ್ತೀವಿ ಅನ್ನೋದನ್ನ ಅನೌನ್ಸ್ ಮಾಡಿ ಒಂದು ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿ ತಿಳಿಸ್ತೀವಿ. ಇಲ್ಲಿ ಬರಕಾಗ್ದಲ್ಲಿ ಬಂದವರು ನಮ್ಮ ಮೊಹೀಬ್ ಸಾಹೇಬ್ರ ಕಡೆಯಿಂದ ಪಾಪ ಅವ್ರ ಮಗಳ ನಿಶ್ಚಿತಾರ್ಥ ಇದ್ರು ಸಹಿತ, ಎಷ್ಟೇ ಒತ್ತಡದಲ್ಲಿ ಇದ್ರು ಸಹಿತ ಅವರು 3 ವಾರ್ಡ್ ಕವರ್ ಆಗುತ್ತಲ್ಲ ಇದೇ ಜಾಗದಲ್ಲಿ ಮಾಡೋಣ ಅಂತ ಜಾಗ ತೋರಿಸಿ ಪುಣ್ಯಾತ್ಮ ನಮ್ಮ ಮೊಹೀಬ್ ಸಾಹೇಬ್. 20 ವಾರ್ಡ್ ನಂಬರ್ 20, 23, 26 ಈ 3 ವಾರ್ಡ್ನವರು ಬರಬೇಕು. ಈ 3 ವಾರ್ಡ್ನವರು ಬಂದ್ರೆ ನಮ್ಮ ಲೆಕ್ಕ ಏನು, ಕಡಿಮೆ ಅಂದ್ರೆ 1000 ಜನ ತಪಾಸಣೆಗೆ ಬರಬೇಕು. 1000 ಜನ ತಪಾಸಣೆಗೆ ಬಂದರೆ ಮಾತ್ರ ನಮ್ಮ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ. ಹಂಗಾಗಿ ದಯವಿಟ್ಟು ಬಂದು ಪ್ರತಿಯೊಬ್ಬರು ಕಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ಳಿ. ಕೆಲವು ಸತಿ ಗಾರಿಹಟ್ಟಿ ಒಳಗೊಂದು ಮಗು, ಅದಾದರೆ 6-7 ವರ್ಷದ ಮಗು, ಗಂಡು ಮಗು. ಯಾಕೆಂದ್ರೆ ತಾಯಿಗೆ ಮಾತ್ರ ಗೊತ್ತಿರುತ್ತೆ ಮಕ್ಕಳ ಬೆಲೆ ಏನು ಅಂತ. ಹಂಗಾಗಿ ಆ ಅಮ್ಮ ಬಂದು ನಮ್ಮ ಇದರಲ್ಲಿ ಹತ್ಕೊಂಡ್ರು ಜೋರಾಗಿ, ನನ್ನ ಮಗನ ಕಣ್ಣಿಲ್ಲ ನೋಡಿ ತಪಾಸಣೆ ಮಾಡೋದು. ನಾವು ಅವನ್ನ ಬೆಂಗಳೂರಿಗೆ ಕಳಿಸ್ಕೊಟ್ವಿ, ಎಲ್ಲ ಟೆಸ್ಟ್ ಮಾಡಿಸೋರಂದ್ರು. ಡಾಕ್ಟರ್ ನನಗೆ ಫೋನ್ ಮಾಡಿ ಹೇಳಿದ್ರು, ದೊಡ್ಡಣ್ಣ ಖಂಡಿತವಾಗ್ಲೂ ಕಂಡು ಬರುತ್ತೆ, 3 ಆಪರೇಷನ್ ಮಾಡಬೇಕು ಮಗುಗೆ ಅಂತ. ಆಯ್ತು ಸರ್, ಮಾಡಿ 2 ಲಕ್ಷ ಖರ್ಚಾಗುತ್ತೆ, ಹಿಂದೆ ಒಂದು ಯೋಚನೆ ಮಾಡ್ಬಿಡಿ, ಮಾಡಿ ಅಂತ ಹೇಳಿದಾಗ 3 ಆಪರೇಷನ್ ಆಯ್ತು. ಕೊನೆಗೆ ಡಿವೈಸರ್ ಕೊಡಿಸಿದಾಗ ನಮ್ಮ ಚಿತ್ರದುರ್ಗದ ಸೈಟ್ ಬಾಬಣ್ಣವರು, ಬಿಡು
ಆ ಹುಡುಗನಿಗೆ ಡಿವೈಸರ್ ನಾನು ಕೊಡಿಸ್ತೀನಿ ಅಂತ ಮುಂದೆ ಬಂದರು. 15,000 ರೂಪಾಯಿದು ಡಿವೈಸರ್ ಕೊಡಿಸಿದ್ವಿ. ಈಗ ಹುಡುಗ ಫಸ್ಟ್ ಕ್ಲಾಸ್ ಆಗಿ ಓದ್ತಾನೆ, ಬರೀತಾನೆ. ಆ ತಾಯಿಯ ಮುಖದಲ್ಲಿ ಆನಂದದ ನಗು ಅಷ್ಟೇ ಸಾಕು, ನಮಗೆ ತೃಪ್ತಿ ಆಯ್ತು. ನಾವೇನೋ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀವಿ ಅಂತ. ಹಂಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ, ಆಶೀರ್ವಾದ ಸದಾ ನಮ್ಮ ಜನಪ್ರಿಯ ಶಾಸಕರು KC ವೀರೇಂದ್ರ ಪಪ್ಪಿಯವರ ಮೇಲೆ ಇರಲಿ ಅಂತ ಬೇಡ್ಕೊಂಡು ನನ್ನ ಕಾರ್ಯಕ್ರಮಕ್ಕೆ ನನ್ನ ಮಾತಿಗೆ ವಿರಾಮ ಹಾಕ್ತೀನಿ. ನಮಸ್ಕಾರ. ಬಡವರು ಬಲ್ಲಿದ್ರು ಎಲ್ಲರೂ ಇದರ ಉಪಯೋಗನ ಪಡ್ಕೋಬೇಕು ಅನ್ನೋದೇ ನಮ್ಮ ಕಳಕಳಿಯ ಮನವಿ. ಇಲ್ಲಿವರೆಗೂ ಒಟ್ಟು 14 ವಾರ್ಡ್ಗಳನ್ನು ನಾವು ಮುಗಿಸಿದ್ದೀವಿ. ಇನ್ನೂ ಹೆಚ್ಚು ಕಮ್ಮಿ 21 ವಾರ್ಡ್ಗಳನ್ನು ನಾವು ತಲುಪಬೇಕಾಗಿದೆ. ಸಿಟಿ ಒಳಗೆ ಕಣ್ಣಿನ ಪರೀಕ್ಷೆಗೆ ಬಂದವರು 9,709 ಜನ, ಆಪರೇಷನ್ ಮಾಡಿಸಿಕೊಂಡಿರೋರು 1,869 ಜನ, ಕನ್ನಡಕವನ್ನು ಪಡೆದವರು 8,171 ಜನ. ನೀವು ಕಣ್ಣು ತಪಾಸಣೆ ಮಾಡಿಕೊಂಡು ಕೇವಲ 4 ದಿವಸದೊಳಗಾಗಿ ನಿಮ್ಮ ಕನ್ನಡಕವನ್ನು ನೀವು ಇದ್ದಲ್ಲಿಗೆ ತಲುಪಿಸೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ದಯವಿಟ್ಟು ಇದ್ರ ಉಪಯೋಗವನ್ನು ಪಡ್ಕೋಬೇಕು ಅನ್ನೋದೇ ನಮ್ಮೆಲ್ಲರ ಕಳಕಳಿಯ ಮನವಿ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ನಮ್ಮ ಶಂಕರ್ ಕಣ್ಣಿನ ಆಸ್ಪತ್ರೆಯವರಾಗಿರ್ಬೋದು, ಮತ್ತೆ ನಮ್ಮ ಏರಿಯಾ ಕೌನ್ಸಿಲರ್ಗಳಾಗಿರ್ಬೋದು, ಮತ್ತೆ ಈ ಬಿಲ್ಡಿಂಗಿನ ನಮಗೆ ಶಾಲೆ ನಡೆಸುವಂತ ದಿವಸದಲ್ಲೂ ಸಹಿತ ನಮಗೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಮಗೆ ಬೆಂತಟ್ಟಿ ಒಂದು ದಿವಸ ಶಾಲೆಗೆ ರಜೆ ಕೊಟ್ಟು ಈ ಒಳ್ಳೆ ಸುಂದರವಾದ ಆವರಣವನ್ನು ಬಿಟ್ಟುಕೊಟ್ಟಂತವರೆಗೂ, ಆಮೇಲೆ ಆರಕ್ಷಕ ಇಲಾಖೆಗಳಿಗೂ, ಪತ್ರಿಕಾಕರ್ತರಿಗೂ ಅನಂತ ಧನ್ಯವಾದಗಳು, ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ. ಗೊತ್ತಾಯ್ತಾ? ಪ್ರತಿಯೊಬ್ಬರು ಇದ್ರ ಉಪಯೋಗ ಪಡ್ಕೋಬೇಕು. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನನಗೆ ಗೊತ್ತಿರಲಿಲ್ಲ, ಈ ಸತಿಯಿಂದ ಬ್ಲಡ್ ಕೊಡೋದು ನಿಜ ಹೇಳಬೇಕು ಅಂದ್ರೆ, ಈಗ ಪಕ್ಕದಲ್ಲಿ ನನ್ನ ಪಕ್ಕದಲ್ಲಿ ಕೂತಿದ್ರು ಕೇಳಿ, ಒಬ್ಬಳು ಹೆಣ್ಮಗಳು IAS ಆಫೀಸರ್ ಮಧುರಾ ಅಶೋಕ್ ಕುಮಾರ್ 123 ಸಾರಿ ಬ್ಲಡ್ ಕೊಟ್ಟಂತಹ ಖ್ಯಾತಿ ಯಾರಿಗಾರು ಇದ್ರೆ ಅದು ಮಧುರಾ ಅಶೋಕ್ ಕುಮಾರ್ ಅವ್ರಿಗೆ ಸಲ್ಲಬೇಕು. ಒಂದು ಸಾರಿ ರಕ್ತ ಕೊಡೋದಕ್ಕೆ ಹಿಂದೆ ಬಂದು ನೋಡ್ತೀವಿ. ರಕ್ತನ ನೀವು ದಾನ ಮಾಡಿದಷ್ಟು 3 ರಿಂದ 7 ದಿವಸದೊಳಗಡೆಯಾಗಿ ನೀವು ಕೊಟ್ಟಂತಹ ರಕ್ತ ನಿಮ್ಮ ದೇಹದಲ್ಲಿ ಮತ್ತೆ ಸೇರ್ಕೊಳ್ಳುತ್ತೆ. ಅದು ಭಗವಂತ ಕೊಟ್ಟಿರೋದು ಎಲ್ಲರಿಗೂ. ಗೊತ್ತಾಯ್ತಾ? ನನ್ನ ಬ್ಲಡ್ ಗ್ರೂಪ್ನವರು ಅತ್ಯಂತ ಕಡಿಮೆ ಜನ, ಸಿಗ್ತಾರೆ ಭೂಮಿ ಮೇಲೆ. ನಂದು ಎ ನೆಗೆಟಿವ್ ಡಾಕ್ಟರ್ಗಳಿಂದ ಕೇಳಿ ಸಿಕ್ಕಲ್ಲ. ಒಂದು ಸಾರಿ ಏನಾಯ್ತು, ಒಬ್ಳು ಹೆಣ್ಮಗಳಿಗೆ ಶಸ್ತ್ರಚಿಕಿತ್ಸೆ ನಡೀತಾ ಇದೆ. ಐತಲ್ಲ, ಪ್ರತಿಯೊಬ್ಬರು ಎಲ್ಲರಿಗೂ ಗೊತ್ತಿರೋದ ವಿಷಯ. ನಾವು ನೆಗ್ಲಿಜೆನ್ಸಿ ಮಾಡ್ಕೊಂತೀರ. ಇದು ಶಿಬಿರದಾಗೆ ಬಂದು ಎಲ್ಲ ತೋರ್ಸ್ಕೊಂಡು ಹೋಗ್ತಿರೋದು ರಿಸಲ್ಟ್ ಚೆನ್ನಾಗಿದೆ. ನೀವು ಈ ಪ್ರತಿಯೊಂದು ನೋಡ್ರಿ, ಈಗ ಬೇರೆ ಕಡೆ ಎಲ್ಲ ನಾವು ಡಾಕ್ಟರ್ ಹತ್ರ ಹೋಗ್ತಿರ್ತೀವಿ. ಡಾಕ್ಟರ್ ಹತ್ರ ಬೇರೆ ಕಡೆ ಹೋದ್ರೂ ಸೇಮ್ ನಿಮಗೆ ಏನು ದುಡ್ಡು ಖರ್ಚು ಮಾಡ್ಕೊಂಡು ನಾವು ಏನು ತೋರ್ಸ್ಕೊಂಡು ಏನು ಬರ್ತಿರ್ತೀವಿ, ಪ್ರತಿಯೊಂದು ಟ್ರೀಟ್ಮೆಂಟು ಇಲ್ಲಿ ಅದೇ ಡಾಕ್ಟರ್ಗಳು ಅವರೇ ನೋಡೋದು. ಶಂಕರ್ ಹಾಸ್ಪಿಟ್ಲು ಶಿವಮೊಗ್ಗ ದೊಡ್ಡ ಹಾಸ್ಪಿಟಲ್ಗೆ ತೋರಿಸೋದು. ಅದಕ್ಕೆ ಬಂದು ನೀವು ಈ ಕಣ್ಣು ಮಾಡ್ಕೊಂಡ ಎಷ್ಟಿದೆ ಕೈ ಬೆರಳು ಕಾಣಲ್ಲ. ಮಾತಾಡ್ರಿ ಬಾಯ್ಬಿಟ್ಟು. ಮಾತಾಡು. ನಮ್ ಕೈ ಎಲ್ಲ ಕಾಣುತ್ತಾ?